ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ತರಿ, ಹಾಗಾಗಿ ಒಂದೆರಡು ಮೂರು ವಿಡಿಯೋ ಮಾಡ್ಬೇಡ ಅಂತೇಳಿ ಬಂದೆ. ಸೊ ಇವತ್ತು ನಾವು ನೋಡ್ತಕ್ಕಂಥದ್ದು ಕೇಸ್ ಸ್ಟಡಿ ಹಲ್ದಿರಾಮ್ಸ್ ಮತ್ತು ಬಾಲಾಜಿ ವೇಫರ್ಸ್ ಅಂತ ಎರಡು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಅದ್ರ ಬಗ್ಗೆ. ಆಮೇಲೆ ಈ ವಿಡಿಯೋದಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಪ್ರಾಬ್ಲಮ್ಸನ್ನು ನಾನು ಹೇಳಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಜನ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಹೆಂಗೆ ಇದೆಲ್ಲ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅಪ್ರೋಚಸ್ ಆರ್ ಚೇಂಜಿಂಗ್, ಪರ್ಸೆಪ್ಷನ್ಸ್ ಆರ್ ಚೇಂಜಿಂಗ್. ನಮ್ಮಲ್ಲಿ ಜನನೂ ಅಷ್ಟೇ ಒಂಥರ ಯಾರೂ ನೆಮ್ಮದಿಯಾಗಿಲ್ಲ. ಇದೇ ನಾನು ನೋಡ್ತಾ ಇರೋದು. ಸೊ ಇವೆಂಚುಲಿ ನಾನು ಈಗ ಟೈಮ್ ಆಗ್ತಾ ಜನ ಯಾಕೋ ಒಬ್ಬರು ಒಂದು ಸ್ಟೆಬಿಲಿಟಿ ಇಲ್ಲ. ಯಾಕೆಂದರೆ ಆ ಸ್ಟೆಬಿಲಿಟಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಆ ಸ್ಟೆಬಿಲಿಟಿಗೆ ಒಂದು ಎಫರ್ಟ್ ಮಾಡೋದಕ್ಕೂ ಜನರಿಗೆ ಮನಸ್ಸಿಲ್ಲ. ಆಮೇಲೆ ಸ್ಕ್ಯಾಮ್ಸು ಮಾಮೂಲಿ. ಇವತ್ತು ನೋಡಿರ್ಬೇಕು ನೀವು, ವರಾಹಿ ಗೋಲ್ಡ್, ಈ ಚಂದ್ರ ಲೇಔಟಲ್ಲಿ ಇರ್ತಕ್ಕಂಥ ವರಾಹಿ ಗೋಲ್ಡಲ್ಲಿ ಅವರು ನನಗೆ ಪರಿಚಿತ. ಯಾಕಂದರೆ ಅವ್ರ ಆಡಿಟ್ರ್ ನನ್ನ ಆಡಿಟ್ರ್ ಎಲ್ಲ ಸೇಮ್, ಅವ್ರ ಟ್ರಸ್ಟ್ಗೆ ನಮ್ಮ ಆಡಿಟ್ರೇ ಇರೋದು. ಸೊ ಅವರು ನನಗೆ ಇಂಟ್ರಡ್ಯೂಸ್ ಮಾಡಿದರು. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಒಂದು 6 ತಿಂಗಳು ಪರಿಚಯ ಅಂತ ಇಟ್ಕೊಳ್ಳಿ ನನಗೆ. ಪಾಪ ಅವ್ರಿಗೆ ಅವ್ರು ನನ್ನೇ ನಂಬಲಿರಲಿಲ್ಲ. ಅದು ಹೆಂಗೆ ನಂಬಿಬಿಟ್ಟು ಕೊಟ್ಟರು ಅವ್ರಿಗೆ ಗೊತ್ತಾಗಲಿಲ್ಲ. ಎಲ್ಲ ಒಂದು 9 ಕೋಟಿವರೆಗೂ ಲಾಸ್ ಮಾಡ್ಕೊಂಡಿದ್ದಾರೆ. ವನಿತಾ ನನಗೆ ಸ್ನೇಹಿತೆ. ಸೊ ಶಿ ಈಸ್ ಅಬೌಟ್ 12 years younger to me ಆಲ್ಮೋಸ್ಟ್. ಸೊ ಅವ್ರು ಏನು ನಂಬ್ತಾ ಇರಲಿಲ್ಲ. ನಾನು ಹೇಳಿದಾಗಲೂ ಅಷ್ಟೇ, ವನಿತಾ ಅವರೇ ಬನ್ನಿ ಒಂದಷ್ಟೆಲ್ಲ ಸೇರ್ಕೊಳ್ಳಿ ಮಾಡಿ ಅಂತಂದು ಕರೆದೆ. ಯಾಕೋ ಬಂದಿರಲಿಲ್ಲ. ಅವಾಗ ಅವ್ರಿಗೇನೋ ಮನಸ್ಸಾಗಲಿಲ್ವಾ, ಇಲ್ಲಾಂದರೆ ಯಾವ ಥರ ಕಾರಣಗಳು ಗೊತ್ತಿಲ್ಲ. ಏನು ಬೇರೆ ಯಾರೋ ಹೇಳಿದ್ರು ನೆಗೆಟಿವ್ ಆಗಿ ಮಾತಾಡೋದು ನಿಮ್ಮ ಬೇರೆ ಅಂತ. ಇರಲಿ ಬಿಡಿ, ಅಂಥವ್ರು ಇದಕ್ಕೆ ಹೋಗಿ ಸ್ಕ್ಯಾಮ್ಗೆ ಸೇರ್ಕೋತಾರೆ ಅಂತಂದರೆ ಅದು ಯಾಕೋ ನನಗೂ ಏನೋ ಗೊತ್ತಾಗ್ತಾ ಇಲ್ಲ. ಇರಲಿ. DK ಸುರೇಶ್, DK ಶಿವಕುಮಾರ್ ಅಂತಕ್ಕಂಥದ್ದು ಒಂದು ದೊಡ್ಡ ಬ್ರ್ಯಾಂಡ್ ಇದೆ ಇವತ್ತು. ಯಾರು ಬೇಕಾದ್ರೂ ನಂಬ್ತಾರೆ ಅದನ್ನೆಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ನಾನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಈ ವಿಚಾರಕ್ಕೆ. ಎನೇಬಲ್ಮೆಂಟ್, ನಿಜವಾದ ಸೋಷಿಯಲ್ ಸರ್ವಿಸ್, ನಿಜವಾದ ಸೋಷಿಯಲ್ ಇನಿಷಿಯೇಟಿವ್ಸ್ ಯಾರು ಮಾಡ್ತಿರ್ತಾರೆ, ಈ ಜಗತ್ತಿನ ಒಂದು ಎಫರ್ಟನ್ನು ನಾವು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ನಮ್ಮಂಥವ್ರು ನಂಬೋದಿಲ್ಲ. ಏನೋ ಆಗ್ಬಿಡುತ್ತೆ, ಇವ್ರು ಯಾರೋ ಹೊಸದಾಗಿ ಬಂದಿದ್ದಾರೆ, ಇವ್ರು ಏನೋ ಹೇಳ್ತಾ ಇದ್ದಾರೆ, ನಾವು ನಂಬಬಾರ್ದು, ಇವ್ರಿಗೆ ದುಡ್ಡು ಕೊಡಬಾರ್ದು, ಏನಿದೆ ಅಂತ ನೋಡೋಣ, ಇಂಥವ್ರೇ ಜಾಸ್ತಿ. ಯಾಕಂದ್ರೆ ಅವ್ನು ಯಾವನೋ ಒಬ್ಬ ಕಾಗೆ ಪ್ರತಾಪ, ಅವನ ಹೆಸರೇನೋ ಅವನು ಯಾರೋ ಒಬ್ಬ ಮಾಡಿದ್ನಲ್ಲ, ಅವನು ಎಲ್ರಿಗೂ ಮೋಸ ಮಾಡಿ ಜೈಲಲ್ಲಿ ಕೂತಿದ್ದಾನೆ ಹುಡುಗ. ಸೊ ಈ ಥರ ನಮ್ಮ ಜನ ಪದೇ ಮೋಸ ಹೋಗಿ ಅದು ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿಜವಾದ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋದಿಲ್ಲ ಜನರಿಗೆ. ಸೊ ಹಂಗಾಗಿ ನಾವು ಅದನ್ನು ಸ್ಟಾಪ್ ಜೆಂಟ್ಲಾಗಿ ಇನ್ವೈಟ್ ಮಾಡ್ತೀನಿ. ಇವಾಗ ಅಷ್ಟೇ ಬಡಿಗೂ ಅಷ್ಟೇ, ನಮ್ಮ ಬಡಿಗೆ ಇನ್ವೈಟೆಡ್ ಲಾಟ್ ಆಫ್ ಪೀಪಲ್, ಬನ್ನಿ ಸೇರ್ಕೊಳ್ಳಿ, ಚೇಂಜ್ ಮಾಡೋಣ. ಅದಕ್ಕೂ ಅದು ಯಾಕೆ ಇದಕ್ಕೇನ್ರಿ ಗ್ಯಾರಂಟಿ ಕೊಡ್ತೀರಾ ಅಂತಾರೆ. ಟೆಕ್ನಾಲಜಿ ರೀ ಇದು, ಯಾವುದು ವರ್ಲ್ಡಲ್ಲೇ ಇಲ್ಲ, ನಾವು ಅಮೇರಿಕಾನ ಬೀಟ್ ಮಾಡ್ಬೋದು, ಬನ್ನಿರಿ ಅಂತಂದರೆ ಇಲ್ಲ ಆಗೋದಿಲ್ಲ, ಇದನ್ನು ನಾವು ನಂಬೋದಿಲ್ಲ ಅಂತಂತಾರೆ. ಸರಿ, ಇಟ್ಸ್ ಫೈನ್. ಇವತ್ತು ಅವ್ರು ಯಾರು ನಂಬಲ್ಲ ಅಂತಂದ್ರು, ಈ ಥರ ಮೋಸ ಮಾಡಿದ್ರು, ಈ ಥರ ನಮಗೆ ಒಂದು ಡಿಸ್ಟೆನ್ಸಲ್ಲಿ ಇಟ್ಟರು, ಇದೆಲ್ಲವೂ ಒಂದು ಕೌಂಟ್ ಆಗುತ್ತೆ. ನಾಳೆ ದಿನ ಏನಿಲ್ಲ, ಇವ್ರನ್ನೆಲ್ಲ ಒಂದಷ್ಟು ರಿಫಾರ್ಮ್ಗೆ ನಾವೇ ತೊಗೊಂಬರ್ಬೇಕಾಗತ್ತೆ. ರಿಫಾರ್ಮೇಷನ್ ಇಸ್ ನೆಸಸರಿ ಫಾರ್ ಎ ಬೆಟರ್ ಇಂಡಿಯಾ. ಸೊ ಹಾಗಾಗಿ ಇವರ ಒಂದು ಫ್ಯೂಚರ್ನ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಯಾಕಂದರೆ ಅವರೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಾಡೋದೆಲ್ಲ ಮಾಡಿದ್ರು, ಪಾಪ ಅವ್ರಿಗೂ ಏನೋ ನಡೀತಾ ಇಲ್ಲ ಅಂತ ಕಾಣುತ್ತೆ. ಅದಲ್ದಿರ ಓಕೆ, ನಾವೀಗ ಭಿಕ್ಷೆ ಬೇಡಬೇಡಿ, ಪ್ರಾಸ್ಟಿಟ್ಯೂಷನ್ಸ್ ಮಾಡಬೇಡಿ ಅಂತೇಳಿ ನಮ್ಮ ಟ್ರಾನ್ಸ್ಜೆಂಡರ್ಸ್ಗಳು ಹೇಳ್ತಿರ್ತೀವಿ. ಆ ಒಂದು ವಿಚಾರದಲ್ಲೂ ಅಷ್ಟೇ ನಾನಿಟ್ಟಿನಲ್ಲೂ ನಾನೊಬ್ಬರು BJP ಅವ್ರ ಹತ್ರ ಹೋಗಿದ್ದೆ. ಅಲ್ಲೇ ವಿಜಯನಗರ ಏರಿಯಾದಲ್ಲೇ ಇರ್ತಾರವರು. ಆ ಮನುಷ್ಯನ ಹತ್ರ ಹೋದೆ, ಮಂಗಳೂರಿನವರು ಆ ಮನುಷ್ಯ. ಸೊ ಕರೆದೆ ಅವ್ರಿಗೆ, ಸರ್ ಬನ್ನಿ ಕೈ ಜೋಡಿಸಿ ಮಾಡೋಣ ಅಂತ. ಅವ್ರು ಎಂಥ ಒಂದು ಮಾತು ಹೇಳಿದ್ರು ಅಂತಂದರೆ ನನಗೆ ತುಂಬ ಬೇಜಾರಾಗುವಂಥ ವಿಚಾರ. ನಾನು ಹೇಳಿದ್ದು ಈ ಥರ ಎನೇಬಲ್ ಮಾಡ್ತಾ ಇದ್ವಿ, ಭಿಕ್ಷೆ ಬೇಡಬೇಡಿ ಅಥವಾ ಪ್ರಾಸ್ಟಿಟ್ಯೂಷನ್ ಮಾಡಬೇಡಿ ಅಂತ ಹೇಳಿ ನಾವು ಹೇಳಬೇಕಾಗಿರ್ತಕ್ಕಂಥ ವಿಚಾರ. ಬನ್ನಿ ಇದಕ್ಕೆ ಸಪೋರ್ಟ್ ಮಾಡಿ, ಮಾಡೋಕ್ಕಾದರೆ ಮಾಡಿ, ದೇರ್ ಇಸ್ ನೋ ಕಂಪಲ್ಷನ್, ಬೇಡ ಅಂತ ಹೇಳ್ಬೋದು ನೀವು.
ಅಂತ ಹೇಳಿದೆ. ಸರಿ, ಅದಕ್ಕೆ ಅವರು ಪ್ರತಿಕ್ರಿಯೆ ಏನು ಬಂತು ಅಂತಂದರೆ, ನೀವು ರೂಲಿಂಗ್ ಪಾರ್ಟಿ ಇದ್ದಾರಲ್ಲ ಅವ್ರ ಹತ್ರ ಹೋಗಬೇಕು, ನೀವು ನಮ್ಮ ಹತ್ರ ಬರಬೇಡಿ, ನಾವೆಲ್ಲ ಏನಿಲ್ಲ, ತುಂಬ ಯೂಸ್ಲೆಸ್ ಪೀಪಲ್, ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಆ ಸಮಾಜ ಸೇವೆ ಏನು ಅಂತ ನನಗೂ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಬರೀರಿ, ಆ ಸಮಾಜ ಸೇವೆ ಯಾವ ಥರ ಇರುತ್ತೆ ಇವ್ರದೆಲ್ಲ ಅಂತ. ನನಗೆ ಗೊತ್ತಿಲ್ಲ ಅವ್ರದ್ದು. ಮಾಡಲಿ, ಸಮಾಜ ಸೇವೆ ಮಾಡಲಿ. ನಾನು ಅದಕ್ಕೆ ಪ್ರತ್ಯುತ್ತರ ಏನಿತ್ತು ಅಂತಂದರೆ, ನಾನು ಸಮಾಜ ಬದಲಾವಣೆ ಮಾಡ್ತಾ ಇದ್ದೀನಿ ಸರ್, ಸೇವೆ ಮಾಡ್ತಾ ಇಲ್ಲ. ದಯವಿಟ್ಟು ನಿಮಗೆ ಬೇಕು ಅಂದರೆ ನನ್ನ ವಿಸಿಟಿಂಗ್ ಕಾರ್ಡ್ ಇದೆ, ಫೋನ್ ಮಾಡಿ ಸರ್ ಅಂದ್ಬಿಟ್ಟು ಬಂದೆ. ಇದು ನಡ್ತಕ್ಕಂಥ ಸತ್ಯ. ಒಂದು 4-5 ಜನ ಎವಿಡೆನ್ಸು ಇದ್ದರು ಅಲ್ಲಿ. ಎನಿವೆ, ಈ ಥರ ಒಂದು ಇನ್ಸಿಡೆಂಟು ನಡೆಯುತ್ತೆ ನಮ್ಮ ಹತ್ರ. ಈ ಥರ ಸೀರಿಯಸ್ ಆಗಿ ಬೇರೆ ಯಾರನ್ನೋ ಹೋಗಿ ಕೇಳ್ತೀವಿ, ಬನ್ನಿ ಸಪೋರ್ಟ್ ಮಾಡಿ, ಏನೋ ಒಂದು ಮಾಡಿ, ₹1 ಕೊಡಲ್ಲ ಸರ್. ಇಂಥ ಒಂದು ಮನಸ್ಸುಗಳು ನಮ್ಮಲ್ಲಿ ಓಡಾಡ್ತಾ ಇರ್ತಾರೆ. ಕೊಡಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ದೇ ಕ್ಯಾನ್ ಸ್ಟಾರ್ಟ್ ಟು ಸಪೋರ್ಟ್ ಇನ್ ಮೆನಿ ವೇಸ್. ಇವತ್ತಿನ ದಿನ ನನಗೆ ಖುಷಿ ಆಗುತ್ತೆ, ಒಂದು 18 ಬಿಸ್ನೆಸ್ ಏರಿಯಾಸ್ ಒಟ್ಕೊಂಡಿದೆ. ಆಮೇಲೆ ಮೊನ್ನೆ ನಾವು ಸೋಪ್ ಟ್ರೈನಿಂಗ್ ಮಾಡಿದ್ರಲ್ಲಿ ಒಬ್ಬರದ್ದು ತುಂಬ ಒಳ್ಳೆ ಸಕ್ಸಸ್ ಆಗಿದೆ. ಈ ಥರ ಸೊ ನಮ್ಮಲ್ಲಿ ಯಾಕೆ ಈ ಒಂದು ಕೆಟ್ಟ ಯೋಚನೆ ಬರ್ತಾ ಇದೆ ನಮ್ಮ ಜನರಿಗೆ? ಯಾತಕ್ಕೆ ಅವರು ಈ ಥರ ಒಂದು ಮನೋಭಾವಗಳನ್ನು ಬೆಳೆಸ್ಕೊತಾ ಇದ್ದಾರೆ? ಇವೆಲ್ಲ ಮಾಡಿದ್ರು ಯಾಕೆ ಇವ್ರಿಗೇನು ಸಾಲ್ತಾ ಇಲ್ಲ? ನಾವೇನು ಕಮ್ಮಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಿಜವಾದ ಜನದ್ದು ನಂಬಲ್ಲ, ಬೆಳೆದಿರೋ ಜನಕ್ಕೆ ನಂಬ್ತಾರೆ, ಹೋಗ್ತಾ ಇದ್ದಾರೆ. ಇರಲಿ. ಸೊ ಇದೊಂದು ಈ ಸಮಾಜ ಸುಧಾರಣೆ ನಮ್ಗೆ ಆಗಬೇಕು. ನಾನು ಎಲ್ರಿಗೂ ಹೇಳ್ತಾನೆ ಇರ್ತೀನಿ, ಜಾತಿ ಅವು ಇವು ಮೇಲು ಕೀಳು ಬಿಟ್ಬಿಡ್ರಿ. ನಿಜವಾಗ್ಲೂ ಚೇಂಜ್ ಆಗಬೇಕಾಗಿರೋದು, ಈಗ ಜನ ಚೇಂಜ್ ಆಗಬೇಕಾಗಿರೋದು ಅರ್ಜೆಂಟಲ್ಲಿದೆ ನಮಗೆ. ರೋಬೋಟ್ ವರ್ಸಸ್ ಹ್ಯೂಮನ್ಸ್ ಅಂತ ಬರ್ತಾ ಇದೆ. ಅಮೆರಿಕ ಎಲ್ಲೋ ಹೋಗ್ತಾ ಇದ್ದಾರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬ್ಲಾಕ್ ಚೈನ್ಸ್ ತುಂಬ ತಿಂದೋಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ನಮ್ಮ ಜನರಿಗೆ ಊಟ ಇರಲ್ಲ ರೀ, ಬೇಡ ಈ ಥರ ಮಾಡಬೇಡಿ. ವೆಸ್ಟರ್ನ್ ಸೈಡಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ. ನಿಮ್ಮನ್ನು ನೀವು ಎಚ್ಚೆತ್ಕೊಳ್ಳಿ, ಕೆಲವು ಆಕ್ಟಿವಿಟೀಸ್ಗೆ ಎನೇಬಲ್ ಮಾಡಿ. ನೀವು ಎನೇಬಲ್ ಆಗಿ ಅಂತಂದ್ರೆ ನಮ್ಮ ಜನ ಕೇಳಕ್ಕೆ ರೆಡಿ ಇಲ್ಲ. ಇರಲಿ, ಇದು ನನ್ನ ಅಸಮಾಧಾನಕರ ವಿಡಿಯೋ ಅಂತಲೇ ನೀವು ನೋಟ್ ಮಾಡ್ಕೋಬೋದು. ಯಾಕಂದರೆ ಇದೆಲ್ಲ ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗತ್ತೆ. ಇದು ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಕು ಅಂತ ಏನಿಲ್ಲ ನನಗೆ. ಆದರೂ ನಾನು ನನ್ನ ಒಂದು ವಿಚಾರನ ನಿಮಗೆ ತಗೊಂಬಂದು ಮುಟ್ಸಿದ್ದೀನಿ. ಈ ಥರ ಒಂದು ಜಗತ್ತಿದೆ, ಈ ಥರನೇ ನಡೀತಾ ಇದೆ. ಮೋಸ ಹೋಗೋರು ಹೋಗಿಸ್ತಾನೆ ಇರ್ತಾರೆ, ಹಂಗೆ ನಡೀತಾ ಇರುತ್ತೆ. ನಿಜವಾದ್ದೇನೋ ಒಂದು ಕಡೆ ನಡೀತಾ ಇರುತ್ತೆ, ಅದಕ್ಕೆ ಯಾರು ಬೆಂಬಲ ಕೊಡಲ್ಲ, ನಿಂತ್ಕೊಳ್ಳಲ್ಲ, ಜೊತೆಗೆ ನಿಂತ್ಕೊಳ್ಳಲ್ಲ. ಓಕೆ, ನಾನೇನೋ ಮಾಡ್ತೀನಿ ಅನ್ನೋದು ಬರೋದಿಲ್ಲ. ಇದು ಒಂದು ದುರಂತ ನಮ್ಮ ದೇಶದ್ದು. ಅಷ್ಟೇ. ಈಗ ನಮ್ಮ ಗೌರ್ಮೆಂಟು ಅಷ್ಟೇ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಎಲ್ರಿಗಿದೆ ಹಾಲಿಡೇ. ನಿಜವಾಗ್ಲೂ ಅದು ಬೇಸತ್ತೋಗಿದೆ. ಯಾವ BJP ಆಗಲಿ, ಕಾಂಗ್ರೆಸ್ ಆಗಲಿ, ಇನ್ಯಾರೋ ಆಗಲಿ, ಎಲ್ಲರೂ ಬೇಜಾರು ಮಾಡಿಬಿಟ್ಟಿದ್ದಾರೆ. ಯಾರೋ ಒಬ್ಬರು ಒಂದು ಒಳ್ಳೆ ಒಂದು ಲೆವೆಲಲ್ಲಿ ನಮ್ಮ ಒಂದು ದೇಶನ ನಡೆಸ್ತೀನಿ ಅಂತ ಮುಂದೆ ಬಂದಂಥವ್ರನ್ನ ಯಾರು ನಾನು ಇಲ್ಲಿವರೆಗೂ ಕಂಡಿಲ್ಲ. ಇದು ನಮ್ಮ ಕೈಯಲ್ಲೇ ಇದೆ. ಇಷ್ಟು ಕಷ್ಟಗಳ ಜೊತೆಗೆ ನಾವು ಮುಂದೆ ಹೋಗಬೇಕಾಗಿದೆ. ಇದನ್ನ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಸೊಸೈಟಿ ರಿಜೆಕ್ಷನ್, ನಮ್ಮನ್ನು ದರಿದ್ರ ಅಂತಾರೆ. ಓಕೆ. ಸೆಕೆಂಡು, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಯಾರೋ ಒಬ್ರು ಕಂಪ್ನಿಯವರು, ಇವ್ರನ್ನ ಯಾಕ್ರಿ ಒಳಗಡೆ ಬಿಟ್ರಿ, ಇವ್ರನ್ನ ಹೊರಗಡೆ ಇಟ್ಬಿಟ್ಟು ಮಾತಾಡ್ಬೇಕಲ್ವಾ ಅಂತ ವಾಚ್ಮ್ಯಾನ್ ನನ್ನ ಮುಂದೆ ಸಸ್ಪೆಂಡ್ ಮಾಡಿದ್ರು ಅವರು. ಇದು ನಿಮ್ಗೆ ಇರಲಿ, ಗೊತ್ತಿರಲಿ. ನೆಕ್ಸ್ಟ್ ವಿಚಾರ ಬಂದು, ಇದು ನಮ್ಮ ದೇಶ. ಓಕೆ, ನೀವು ಏನೋ ಹೇಳ್ಬೋದು, ಇಲ್ಲ ಮೇಡಮ್ ಬೇಜಾರು ಮಾಡ್ಕೋಬೇಡಿ, ನೀವು ನಮ್ಮ ದೇಶ ಅಂಥದ್ದು ಇಂಥದ್ದು. ಎಸ್, ಈ ದೇಶನ ಬದಲಾವಣೆ ಮಾಡೋದಕ್ಕೆ ಎಂತೆಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಂಥದ್ದನ್ನ ನಾವು ಕೇಳಿಬಿಟ್ಟು ನಾವು ಯಾವ ಥರ ಒಂದನ್ನ ಐಡಿಯಾನ ನಾವು ಒಂದು ಎನರ್ಜಿ ತರ್ಕೋಬೇಕಾಗಿರುತ್ತೆ ಅಂತಕ್ಕಂಥದ್ದು ಇದು ಸಾಮಾನ್ಯ ಅಲ್ಲ. ಇದು ಸಣ್ಣದಾಗೇನು ಮಾಡೋಕ್ಕಾಗೋದಿಲ್ಲ. ದೇವ್ರಿಗೆ ಏನು ಶಕ್ತಿ ಕೊಡ್ತಾ ಇದನ್ನ ಗೊತ್ತಿಲ್ಲ ನನಗೆ. ಅದು ಇದೆಲ್ಲ ಈ ಕೆಲಸಗಳೆಲ್ಲ ಬಹುಶಃ ಅಲ್ಲಿಂದಾನೇ ನಡೀತಾ ಇದೆಯೋ. ಯಾಕಂದರೆ ಒಬ್ಬ ಸಾಧಾರಣ ಮನುಷ್ಯ ಅಂತ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೆಂಗೋ ನಿಂತು ನಡೆಸ್ತಾ ಇದ್ದೀನಿ. ಕೆಲವರು ಒಂದು ಸಣ್ಣ ಪುಟ್ಟ ದುಡ್ಡನ್ನು ಕಳಿಸಿ ಅವಾಗವಾಗ ಒಂದು ಎನ್ಕರೇಜ್ ಮಾಡ್ತಿರ್ತಾರೆ ಅವರು, ಅಷ್ಟೇ. ಬಟ್ ನಾನು ಯಾವುದೇ ಕಾರಣಕ್ಕೂ ನನ್ನ ಒಂದು ಪ್ರೊಡಕ್ಟಿವಿಟಿ ಆಗಲಿ, ಯಾವುದೇ ಒಂದು ಇನಿಷಿಯೇಟಿವ್ಸ್ ಆಗಲಿ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ, ಆಗೋದು ಇಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಮುಂದೆ ಹೋಗ್ತೀನಿ. ಇವೆಲ್ಲವೂ ನಿಮಗೆ ಶೇರ್ ಮಾಡೋಣ ಅಂಥೇಳಿ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೀನಿ. ಮತ್ತಿನ್ನು 2 ವಿಡಿಯೋ ಇದ್ರ ಜೊತೆಗೆ ಫಾಲೋ ಮಾಡುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.